ಬಿಟ್ಟು ಹೋಗುತ್ತಿರವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ ನಿನ್ನ ನೆನಪು ನನ್ನ ತುಂಬ ಕಾಡುತ್ತಿದೆ ನೀನೆಂದು ನನ್ನವನು ನಾನೆಂದು ನಿನ್ನವಳು ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ ಬಾರು ಕನಸನ್ನು ನೀನಿರುವೆ ಮನಸ್ಸನ್ನು ನೀನಿರುವೆ ಪ್ರೀತಿ ನೀತೇನಿಸಿ ನಿನ್ನನ್ನು ಕೇಳುವೆ ನಾನು ಬಾರು ನೀ ಮನದ ದುಡಿತ ಕಣು ಈ ಮೊದಲ ಮಾತಿನಲ್ಲಿ ನಾನೆತು ಹೋಗಿರುವೆ ನಿನ್ನಂದಕ್ಕೆ ಚಂದಕ್ಕೆ ಸಾಟಿ ಯಾರು ಏನು ಚೆಲುವ. ಓ ಹಾಡು ಹೇಳ್ತಾ ಇದ್ದಾಳೆ. ಫಸ್ಟ್ ಇವಳ ಹತ್ರ ನಾನು ಕೊಟ್ಟಿರೋದು 5,000 ದುಡ್ಡು ಕೊಡೆ ಅಂತ ಇಸ್ಕೊಬಿಡ್ಬೇಕು. ವಿಜಯ್, ಓ ಬಾಲವ್ರೆ ಬನ್ನಿ. ನಾನು ಬೇಜಾರಾಗ್ತಿತ್ತು, ನನಗೆ ಹಾಡು ಹೇಳ್ತಾ ಇದ್ದೆ. ಬನ್ನಿ, ಬೇಜಾರಾಗ್ತಿತ್ತು, ಯಾರು ಬರಲಿಲ್ಲ. ವರ್ಷ ಅವ್ರು ಬೇರೆ ಬಂದಿರಲಿಲ್ವಾ ಕೆಲಸಕ್ಕೆ, ಯಾರು ಬರಲಿಲ್ಲ ನಾನು ಮಾತಾಡ್ಸೋದಕ್ಕೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ನಿಂಗೂ ಬಂದ್ರಲ್ಲ, ಬಿಲ್ ಹಾಕೋದು ಮುಗಿತಾ? ಜನ ಇದ್ರಲ್ಲ, ವರ್ಷ ಅವ್ರು ಇಲ್ಲೋದಕ್ಕೆ ನಿಮ್ಮ ಹತ್ರ ತುಂಬ ಜನ ಇದ್ದಾರಲ್ಲ. ನನಗೆ ಕೆಲಸ ಐತೆ ವಿಜಿ. ನಾನು ನಿನಗೆ ದುಡ್ಡು ಕೊಟ್ಟಿದ್ನಲ್ಲ 5,000 ದುಡ್ಡು, ಅದನ್ನು ಕೊಡು ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಅದು ಬೇಕಾಯಿತು ನನಗೆ, ದುಡ್ಡು ಕೊಡು ನನಗೆ. ದುಡ್ಡಾ? ನೀವು ಯಾವಾಗ ನನಗೆ ಕೊಟ್ಟಿದ್ರಿ? ಅಯ್ಯೋ ದೇವ್ರೆ, ಇದೇನಿದು? ಇದ್ದಕ್ಕಿದ್ದಂಗೆ ಬಂದು ದುಡ್ಡು ಕೊಟ್ಟಿದ್ದೆ ಕೊಡು ಅಂತ ಹಿಂಗೆ ಕೇಳ್ತಾ ಇದ್ದೀರಾ? ಯಾಕೆ ಬಾಲವ್ರೆ, ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ? ನಾನೇ ಕನ್ಫ್ಯೂಸ್ ಆಗೋಣ? ನನ್ನ ಹತ್ರ ಇಸ್ಕೊಂಡಿದ್ಯಾ ತಾನೇ 5,000 ಅಮೌಂಟ್? ನೀನು ಕೊಡ್ತೀನಿ. ಏನೋ ಬೇಕಾಗಿತ್ತು ನನಗೆ, ಎಮರ್ಜೆನ್ಸಿ ಏನೋ ಕಟ್ಟಬೇಕಾಗಿತ್ತು, ಏನೋ ನಾನು ಸಾಲ ತಗೊಂಡಿದ್ದೆ, ಕಟ್ಟಬೇಕಾಗಿತ್ತು, ಕೊಡು ಅಂತ 5,000 ಇಸ್ಕೊಂಡಿದ್ದಲ್ಲ. ಇವಾಗ ನೋಡಿ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಇಸ್ಕೊಂಡಿದ್ಯಾ ತಾನೇ ನನ್ನ ಹತ್ರ ನೀನು ದುಡ್ಡ? ಅಯ್ಯೋ ಬಾಲವ್ರೆ, ಇಲ್ಲಪ್ಪ, ನಾನು ಯಾವ ಇಸ್ಕೊಂಡಿದ್ದೀನಿ? ಅಯ್ಯೋ ದೇವ್ರೆ, ಚೆನ್ನಾಗಿ ಮಾತಾಡ್ಸೋದು ತಪ್ಪ. ಏನೋ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ದೀನಿ, ನೀವು ಅದಕ್ಕೇನೆ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೀರಾ? ಏಯ್, ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ನನಗೆ ನೋಡು ಹೇಳಿರ್ತೀನಿ, ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ, ನಾನು ಸುಮ್ಮನೆ ಇರೋದಿಲ್ಲ ನೋಡು. ದುಡ್ಡು ಬಿಸಾಕೆ ಫಸ್ಟ್ ನಂದು. ಅಯ್ಯೋ ಬಾಲವ್ರೆ, ಇದ್ಯಾಕೆ? ಅಲ್ಲ, ಯಾರಿಗೆ ಕೊಟ್ರಿ ನೀವು? ಆಗ ಅಕ್ಕಗೆ ಏನಾದರೂ ಕೊಟ್ಟಿದ್ರೆ ಅಂತ ಕೇಳೋಗ್ರಿ. ಮೊನ್ನೆ ಬಂದ್ರಲ್ಲ ಅವ್ರು ರೀತಾ ಅಕ್ಕ, ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೇನೋ? ನಾನು ಅವ್ರ ಥರನೇ ಇದ್ದೀರಲ್ಲ, ಸ್ವಲ್ಪ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ನೀವು? ಏಯ್, ನಾನು ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋಣ? ಕೊಟ್ಟು ಏನು ಆಲೇನೆ ವರ್ಷಾನ್ಗಟ್ಲೆ ಆಗಿಲ್ಲ, ಇನ್ನೂ 15 ದಿವಸ ಆಗೈತೆ ನಾನು ಕೊಟ್ಟು. ನಾನು ನೆನಪಿಲ್ವಾ? ಇವಾಗ ನೋಡಿದ್ರೆ ಇಸ್ಕೊಂಡೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ, ಹೆಂಗೆ ಉಲ್ಟಾ ಹೊಡಿತಾ ಇದೆಯಲ್ಲ ಇಸ್ಕೊಂಡು. ಅಯ್ಯೋ ಬಾಲವ್ರೆ, ನೀವು ಯಾರಿಗೆ ಕೊಟ್ಟಿದ್ದೀರಾ? ಅಲ್ಲೋಡು, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಯಾಕೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಣ? ನಾನು ಏನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡೇ ಇಲ್ಲ, ಸುಮ್ಮನೆ ಯಾಕೆ ಹಿಂಗೆ ಹೇಳ್ತೀರಾ? ಏಯ್, ಸುಳ್ಳು ಹೇಳ್ತೀಯ ನೀನು? ನೋಡು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಹತ್ರ 5,000 ದುಡ್ಡು ಇಸ್ಕೊಂಡೇ ಇಲ್ಲ ಥರ ನಾಟಕ ಮಾಡ್ತಾ ಇದೆಯಾ? ಯಾಕೆ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ನನಗೆ ಎಮರ್ಜೆನ್ಸಿ ಐತೆ, ಕೊಡು ಬಾಲು, ಕೊಡ್ತೀನಿ ಕೊಡು ಅಂತ ಹೇಳಿ ನನ್ನ ಹತ್ರ ಸ್ಮೈಲ್ ಮಾಡಿಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿ ಮಸ್ಕ ಹೊಡೆದು ಇಸ್ಕೊಂಡೋಳು ಹೆಂಗೆ ಮಾತಾಡ್ತಾ ಇದೆಯಾ ಇವಾಗ? ಯಾಕೆ ಬಾಲು, ಏನಾಯ್ತು? ಅಕ್ಕ ನೋಡಕ್ಕ, ರೀತಕ್ಕ, ನನ್ನ ಹತ್ರ 5,000 ದುಡ್ಡು ಇಸ್ಕೊಂಡಿದ್ಲು ಇವಳು. ಇವಾಗ ಕೇಳಿದ್ರೆ ಇಸ್ಕೊಂಡೇ ಇಲ್ಲ ನಾನು ಅಂತ ಹೇಳ್ತಾ ಇದ್ದಾಳೆ. ಅದ್ಯಾಕೆ ಹಂಗೆ ಹೇಳ್ತೀಯ? ಇಸ್ಕೊಂಡಿರೋದು ಕೊಡು. ಅವರು ಸುಮ್ಮನೆ ಹೇಳ್ತಾರಾ? ಅಯ್ಯೋ ಇಲ್ಲ ಅಕ್ಕ, ನಾನು ಇಸ್ಕೊಂಡಿಲ್ಲ. ನಾನು ಯಾಕೆ ಇಸ್ಕೊಳ್ಳಲ್ಲ? ಅಲ್ಲ, ಅವ್ರು ಯಾರಿಗೆ ಕೊಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ರೋ ಏನೋ, ನನ್ನ ಹತ್ರ ಬಂದ್ಬಿಟ್ಟು ದುಡ್ಡು ಇಸ್ಕೊಂಡಿದ್ಯಾ ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿ ತಂದು ಕೊಡಲಿ? ಅಲ್ಲ, ನಾನು ಇಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಇಸ್ಕೊಂಡಿಲ್ಲ. 5,000 ದುಡ್ಡು ನನಗೇನು ಎತ್ತಕ್ಕೆ, ನನಗೇನು 5,000 ದುಡ್ಡು ಕೊಡೋಕ್ಕಾಗಲ್ವಾ? ಅಲ್ಲ, ನನ್ನ ಹತ್ರ ನನ್ನ ಅಕೌಂಟಲ್ಲೇ ದುಡ್ಡು ಐತೆ, ನಾನು ಯಾಕೆ ಅವ್ರ ಹತ್ರ ಇಸ್ಕೊಳ್ಳೋಣ ಹೇಳು? ಬೇಕಾದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಸ್ರಿ, ಬೇಕಾರೆ ಇವಾಗ ಹೋದ್ರು 50,000 ಅಮೌಂಟ್ ಐತೆ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ. ಹೋಗಿ ಚೆಕ್ ಮಾಡಿ, ಈಗಲೇ ಫೋನ್ ತಂದು ತೋರಿಸ್ಲಾ? ಫೋನ್ಪೇಯಲ್ಲಿ ನನ್ನ ಹತ್ರ ದುಡ್ಡು ಐತೆ, ನಾನು ಯಾಕೆ ಇವ್ರ ಹತ್ರ ಇಸ್ಕೊಳ್ಳೋಣ? ಏಯ್, ಸುಮ್ಮನೆ ಸುಳ್ಳು ಹೇಳ್ಬೇಡ ನೋಡು. ನಾನು ಏನಿಲ್ಲ, ಜಾಡ್ಸ್ ಹೊಡೆದು ಬಿಡ್ತೀನಿ. ನನ್ನ ದುಡ್ಡು ಕೊಡು ನೀನು. ಬಲು ಸಮಾಧಾನ, ನಾನೆಲ್ಲ ಕೇಳ್ತೀನಿ, ಸುಮ್ಮನಿರು. ಅಲ್ಲ ನೋಡಕ್ಕ, ದುಡ್ಡು ಇಸ್ಕೊಳ್ಳೋವರೆಗೂ ಮಸ್ಕ ಹೊಡೆದು ಇಸ್ಕೊಬಿಟ್ಲು, ಈಗ ಹೆಂಗೆ ಮಾತಾಡ್ತಾ ಇದ್ದಾಳೆ? ಅಲ್ಲ, ಇದೇನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಅಲ್ಲಿಗೂ ಇಸ್ಕೊಂಡಿದ್ದೀನಿ ಅನ್ನೋದು ನೀವೇನಾದರೂ ಪ್ರೂಫ್ ಐತಾ ನಿಮ್ಮ ಹತ್ರ? ಪ್ರೂಫ್ ಐತಾ? ಪ್ರೂಫ್ ಆದರೂ ತೋರಿಸ್ರಿ, ಒಪ್ಕೊಂತೀನಿ. ಸುಮ್ಮನೆ ಬಂದ್ಬಿಟ್ಟು ಯಾರಿಗೆ ಕೊಟ್ಟರೋ ಏನೋ, ನಂತರ ಹುಡುಗಿಯರು ಇಲ್ಲಿ ಬೇಜಾನ್ ಜನ ಇದ್ದಾರೆ, ನೀನಿಗೆ ಕೊಟ್ಟೆ ಅಂತ ಬಂದ್ಬಿಟ್ರೆ, ಅಲ್ಲ ಇವ್ರು ನಿಮ್ಗೇನಾದರೂ ಮರವಿನ ಕಾಯಿಲೆ ಐತಾ? ಏನು ನೀವು ನಾನು ಇಸ್ಕೊಂಡಿಲ್ಲ ಏನಿಲ್ಲ ನನ್ನ ಮೇಲೆ ಜೋರು ಮಾಡ್ತಾ ಇದ್ದೀರಲ್ಲ ನೀವು? ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ನಾನೇನೋ ಚೆನ್ನಾಗಿ ಮಾತಾಡಿಸ್ಕೊಂಡು ನಗ್ನಾಗ್ತಾ ಬಿಡತ್ಲಾಗೆ ಹೋಗ್ಲಿ, ಚೆನ್ನಾಗಿರಬೇಕು ಎಲ್ಲರ ಹತ್ರ ಅಂತ ಹೇಳಿ ನಗ್ನಾಗ್ತಾ ಚೆನ್ನಾಗಿರ್ತೀನಲ್ಲ, ಅದಕ್ಕೆ ನಾನೇ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ? ಏನು ಸುಮ್ಮನೆ ಹೇಳೋಕೆ ಬರ್ತಿದ್ದೀರಾ? ಕಿತ್ಕೊಂಡು ಹೋಗಕ್ಕೆ ನನ್ನ ಹತ್ರ ದುಡ್ಡಾ? ಸುಮ್ಮನೆ ಯಾರು ಹೇಳಲ್ಲ ವಿಜಿ. ನೀನು ಎಲ್ಲಿ ಕೊಟ್ಟಿದ್ದಪ್ಪ? ನಾನು ಅಲ್ಲಿ ಬೇಕ್ರಿ ಹತ್ರ ಕೊಟ್ಟಿದ್ದೆ. ಆ ಬೇಕ್ರಿ ಹತ್ರ ಕರೆಸ್ಕೊಬಿಟ್ಟು ಇಲ್ಲೇ ಕೊಡು ಅಂತ ಅಂದ್ಲು. ಮತ್ತೆ ಇಲ್ಲಿ ಬೇಡ ಅಲ್ಲಿ ಕೊಡು ಅಂತ ಹೇಳಿ ಬೇಕ್ರಿ ಹತ್ರ ಕರೆಸ್ಕೊಂಡು ಬೇಕ್ರಿ ಹತ್ರ ಇಸ್ಕೊಂಡಿದ್ಲು.
ನಾನು ಯಾವ ಬೇಕ್ರಿ ಹತ್ರನೂ ಕರೆಸ್ಕೊಂಡಿಲ್ಲ, ಎಲ್ಲೂ ಕರೆಸ್ಕೊಂಡಿಲ್ಲ ನಿನ್ನ. ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯ? ನಾನು ನಿನಗೆ ಯಾವ ಬೇಕ್ರಿ ಹತ್ರ ಬಾರಪ್ಪ ಅಂತಲೂ ಹೇಳಿಲ್ಲ. ಅಲ್ಲ ಯಾರಿಗೆ ಕನ್ಫ್ಯೂಸ್ ಮಾಡ್ಕೊಂಡೋ ಏನೋ, ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯ? ಏಯ್, ಸುಳ್ಳು ಹೇಳ್ತೀಯ ಅಂತ ನನಗೆ ಹೇಳ್ತಾ ಇದೀಯಾ? ನೋಡಿ ಇವಾಗ ನಾನು ನಿನಗೆ. ಸುಮ್ಮನಿರು ಬಾಲು, ಸುಮ್ಮನಿರು. ಹೋಗಮ್ಮ, ಕೆಲಸ ನೋಡ್ಕೊ ಹೋಗು. ಹೋಗಿ ಆ ಕಡೆಗೆ ಹೋಗಿ ನೀನು, ನಾನು ಇಲ್ಲಿ ಮಾಡ್ತೀನಿ ಹೋಗು. ಬಾಲಣ್ಣ ಸುಮ್ಮನಿರು, ನೀನು ಜಾಗ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ. ಮತ್ತು ನೋಡಿ ಏನು ಸುಳ್ಳು ಹೇಳ್ತಾಳೆ ಇವಳು. ಇಸ್ಕೊಬಿಟ್ಟು ಇವಾಗ ಹೆಂಗೆ ಉಲ್ಟಾ ಹೊಡಿತಾ ಇದ್ದಾಳೆ. ಥೂ, ಇಂಥ ಜನಗಳು ಇರ್ತಾರ. ನೀವು ಇಸ್ಕೊಂಬವ್ರಿಗೂ ಹಂಗೆ ಹಿಂಗೆ ಅಂತ ಮಸ್ಕೊ ಹೊಡೆದು ಇವಾಗ ನೋಡಿ ಕೇಳೋದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಇವಳು. ಏಯ್, ಸರಿಯಾಗಿ ಮಾತಾಡು, ನಾನು ಇಸ್ಕೊಂಡಿಲ್ಲ. ಸುಮ್ಮನಿರು ಬಾಲಣ್ಣ, ಸುಮ್ಮನಿರಿ, ನಾನೆಲ್ಲ ಹೇಳ್ತೀನಿ. ಹೋಗಿ ಆ ಕಡೆಗೆ ಹೋಗಿ ಕೆಲಸ ನೋಡೋಗು. ನೀನು ಅಂತ ತಿಳ್ಕೊಬಿಟ್ಟವ್ರೆ. ನನ್ನ ಸುದ್ದಿಗೆ ಬಂದರೆ ಅಷ್ಟೇ, ನಾನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನೇನಿಲ್ಲ, ಸುಮ್ಮನೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ನನಗಿಲ್ಲಿ ಸುಮ್ಮನೆ ಬಂದು ಹಿಂಸೆ ಕೊಡ್ತಾರೆ, ನನಗೆ ಸುಮ್ಮನೆ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ನಾನು ಹೋಗಿ ಮೇಲ್ಗಡೆ ಇನ್ಫಾರ್ಮ್ ಮಾಡಿಬಿಡ್ತೀನಿ, ನಾನು ಸುದ್ದಿಗೆ ಬಂದರೆ ಅಷ್ಟೇ. ಅಲ್ಲ ನೋಡಕ್ಕೆ ಅವಳು ಹೆಂಗೆ ಮಾತಾಡ್ತಾಳೆ. ಇಸ್ಕೊಳ್ಳೋದು ಗಂಟೆ ಇಸ್ಕೊಂಡು ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು. ಮಾತಾಡಿದ ತಕ್ಷಣ ಬಣ್ಣದ ಮಾತಾಡಿದ ತಕ್ಷಣ ನಂಬಾರ್ದು ಅನ್ನೋದು. ನೀನು ಅವಳು ಬಣ್ಣದ ಮಾತಾಡಿದ ತಕ್ಷಣ ನಂಬಿಟ್ಟಿದೀಯಾ? ನೋಡಿ ಇಸ್ಕೊಂಡು ಇವಾಗ ನಾನು ಇಸ್ಕೊಂಡೇ ಇಲ್ಲ ಅಂತ ಮಾತಾಡ್ತಾ ಇದ್ದಾಳೆ. ಹೆಂಗಿರ್ಬೇಕು ಅವಳು? ಊರಿತಕ್ಕ ಇಸ್ಕೊಳ್ಳೋವರೆಗೂ ಏನು ಹಂಗೇನೆ. ಅಯ್ಯೋ ನೀವು ಆ ಥರ ಬಾಲವ್ರೆ, ನೀವು ಈ ಥರ ನೀವು ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ, ಹಂಗೆ ಹಿಂಗೆ ಅಂತ ಹೇಳಿ ಏನು ಮೊಸ್ಕ ಹೊಡೆದ್ಬಿಟ್ಟು ಇಸ್ಕೊಂಡು ಇವಾಗ ನೋಡಿ ಹೆಂಗೆ ಉಲ್ಟಾ ಹೊಡಿತಾ ಇದ್ದಾಳೆ. ಯಪ್ಪ, ಎಂಥ ಜನ ಇರ್ತಾರ ಕರೀತಕ್ಕ, ನನಗೆ ಇವಾಗ ಗೊತ್ತಾಗ್ತಾ ಐತೆ. ಗೊತ್ತಾಯ್ತಾ? ಇವಾಗಾದ್ರೂ ಎಂತೆಂಥ ಜನ ಇರ್ತಾರೆ ಅಂತ ಸುಮ್ಮನಿರು. ಇವಾಗ ನಾವಿಬ್ಬರು ಸೇರಿ ಅವರಿಬ್ಬರಿಗೂ ಚೆನ್ನಾಗಿ ಪಾಠ ಕಲ್ಸೋಣ. ಇವಾಗ ಅದು 5,000 ಹೋದ್ರೆ ಹೋಗ್ಲಿ, ನಾನೇ ಕೊಡ್ತೀನಿ ನಿನಗೆ. ಅದು 5,000 ಏನು ಲೆಕ್ಕ ಅಲ್ಲ. ಅದು ಇವಾಗ ನಿನ್ನ ಮನಸ್ಸಲ್ಲ ಐತಲ್ಲ. ಇವಾಗ ಸರಿಯಾಗಿ ಅವರಿಬ್ಬರಿಗೂ ಬುದ್ಧಿ ಕಲ್ಸೋಣ. ಸುಮ್ಮನಿರು. ಅವನು ಬಂದಿಲ್ಲ, ಅವ್ನ ಮನೆ ಆಳ. ಇನ್ನೂ ಇವಳೊಬ್ಬಳೆ ಬಂದವಳೆ ತಾಟ್ಕಿತ್ತಿ. ನೋಡೋಣ, ಇಬ್ಬರಿಗೂ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವಿಬ್ಬರು ಸೇರಿಕೊಂಡು ಒಟ್ಟಿನಲ್ಲಿ ಕೆಲಸದಿಂದ ಇಲ್ಲಿಂದ ಓಡಿಸ್ಬೇಕು. ಅವರಿಬ್ಬರೂ ಓಡಿಸೋದೇ ಸರಿಯಾಗುತ್ತೆ. ಓಡಿಸ್ತೀವಿ ತಾಡಿ. ಸುಮ್ಮನೆ ಅಂತೂ ಬಿಡಲ್ಲ. ಇಷ್ಟು ನನಗೆ 5,000 ದುಡ್ಡು ಸುಮ್ಮನೆ ಅಲ್ಲ, ಬೇಕಾದ್ರೆ ಇನ್ನೂ ಇವತ್ತಲ್ಲ ನಾಳೆಗೆ ಕೊಡ್ತೀನಿ ಅಂತ ಹೇಳಿ, ಆದರೆ ಈ ಥರ ಸುಳ್ಳು ಹೇಳಿದ್ರೆ ಇಸ್ಕೊಂಡು ನಾನು ಇಸ್ಕೊಂಡೇ ಇಲ್ಲ ಅಂತ ಹಿಂಗೆ ಹೇಳಿದ್ರೆ ಅದಕ್ಕೆ ಮತ್ತೆ ಮೈಯೆಲ್ಲ ಎಚ್ಚರಿಕೆ ಇರಬೇಕು ಅನ್ನೋದು. ನೋಡಿ ಹೆಂಗೆ ಮೋಸ ಮಾಡಿಬಿಟ್ಲು, ಹೆಂಗಿಲ್ಲ ಅಂತ ಹೆಂಗೆ ಉಲ್ಟಾ ಹೊಡೆದ್ಬಿಟ್ಲು ನೋಡು. ಅದಕ್ಕೆ ಮತ್ತೆ ನೀನು ಯಾರಿಗೂ ಹಿಂಗೆ ಬೆರಗಾಗ್ಬಿಡ. ಒಂದಿಷ್ಟು ಸ್ಮೈಲ್ ಮಾಡಿದ ತಕ್ಷಣ, ಒಂದಿಷ್ಟು ಚೆನ್ನಾಗಿ ಮಾತಾಡಿದ ತಕ್ಷಣ ಯಾರಿಗೂ ಬೆರಗಾಗಬಾರ್ದು ಅನ್ನೋದು ಇದಕ್ಕೆ. ಮತ್ತೆ ಇಸ್ಕೊಳ್ಳೋವರೆಗೂ ಹೆಂಗೆ ಬೇಕಾದ್ರೂ ಇರ್ತಾರೆ, ಇಸ್ಕೊಂಡ್ಮೇಲೆ ಒಂಥರ ಚೇಂಜ್ ಆಗ್ತಾರೆ. ಅದಕ್ಕೆ ಕೊಡೋಕೆ ಹೋಗ್ಬೇಡ. ಈಗ ಸುಮ್ಮನೆ ಏನು ಮಾಡೋಕ್ಕಾಗುತ್ತೆ? 5,000 ನಾನು ದುಡ್ಡು ನಾನು ನಿನಗೆ ಕೊಡ್ತೀನಿ. ಅವರಿಬ್ಬರಿಗೂ ಸರಿಯಾಗಿ ಬುದ್ಧಿ ಕಲ್ಸಲ್ಲ, ನಾವಿಬ್ಬರು ಸೇರ್ಕೊಂಡು. ನೀನು ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡು. ಮತ್ತೆ ನಾನು ದುಡ್ಡು ಎತ್ತಾಕಿರೋರಿ ಸುಮ್ಮನೆ ಬಿಡ್ತೀನಾ? ಮಾಡಾಕ ನೀನು ಏನಾದರೂ ಮಾಡು. ಒಟ್ಟೆಲ್ಲ ಅವ್ರಿಗೆ ಸರಿಯಾಗಿ ಅವರಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು. ಅವರಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು ನಾವಿಬ್ಬರು ಸೇರಿ. ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳ್ತಾಳಲ್ಲ. ಇನ್ನೆಂಥ ಹೆಂಗ್ಸಿರ್ಬೋದು ಇವಳು. ಅಯ್ಯೋ, ಅವ್ರಿಗೆ ಅದೇ ಸುಳ್ಳು ಹೇಳೋದೇ ಕೆಲಸ ಅವ್ರಿಗೆ. ಅದಕ್ಕೇನೆ ಹಂಗೆ ಮಾಡ್ತಾಳೆ. ಬಿಡಿ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನೀನು ತಲೆ ಕೆಡಿಸ್ಕೋಬೇಡ. ಇವಾಗ 5,000 ದುಡ್ಡೇನು ಇದಾಗಲ್ಲ. ಹಂಗೆ ಮತ್ತೆ ನೋಡು, ಅರ್ಥ ಮಾಡ್ಕೋಬೇಕಷ್ಟೇ. ಜೀವನದಾಗಿಂಥವರೆಲ್ಲ ಬರ್ತಾರೆ ಅಂದಮೇಲೆ ಜೀವನ ಎಷ್ಟು ಕಷ್ಟ, ಯಾವ್ಯಾವ ಥರ ಹೋಗಿ ಯಾವ್ಯಾವ ಥರ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾಗಬೇಕು. ಇವತ್ತು ದುಡ್ಡಿಗೆ ನಾವು ಬುದ್ಧಿವಂತರಾಗಲಿಲ್ಲ ಅಂತಂದರೆ ನೋಡಿ ಹೆಂಗಾಗೋದು. ವಿಜಿ ಬಾಲಣ್ಣನ ಹತ್ರ 5,000 ದುಡ್ಡು ಇಸ್ಕೊಬಿಟ್ಟು ಇವಾಗ ನಾನು ಇಸ್ಕೊಂಡೇ ಇಲ್ಲ ಅಂತ ಹೇಳಿ ಉಲ್ಟಾ ಹೊಡಿತಾ ಇದ್ದಾಳೆ. ನೋಡ್ರಿ ಎಂತೆಂಥ ಜನ ಇರ್ತಾರೆ ಅಂತ ಹೇಳಿ. ಇಸ್ಕೋವರೆಗೂ ಬಾಲು ಹಂಗೆ ಹಿಂಗೆ ಅಂತ ಹೇಳಿ ಮಸ್ಕ ಹೊಡ್ಕೊಂಡು ಬರೆಯಲ್ಲಿ ಕಿತ್ಕೊಂಡು ಇದ್ದವಳು ಇವಾಗ ನೋಡಿ ದುಡ್ಡು ಕೇಳ್ತಿದ್ದಂಗೆ ಯಾವ ಥರ ಬದಲಾಗ್ತಾಳೆ, ಯಾವ ಥರ ಅವಳು ಹೆಂಗೆ ಮಾತಾಡ್ತಾಳೆ ಅಂತ ಹೇಳಿ ಇಸ್ಕೊಬಿಟ್ಟು ಪಾಪ ಹೆಂಗೆ ಸುಳ್ಳು ಹೇಳ್ತಾಳೆ ನೋಡವಳು. ಅಪ್ಪ ಅಪ್ಪ ಅಪ್ಪ, ಎಂತೆಂಥ ಜನ ಇರ್ತಾರಪ್ಪ ಪ್ರಪಂಚದ ಮೇಲೆ ಅನಿಸುತ್ತೆ ನಿಜವಾಗ್ಲೂ. ಅದಕ್ಕೇ 5,000 ದುಡ್ಡು ನಾನು ಕೊಡ್ತೀನಿ, ನಾವಿಬ್ಬರು ಸೇರಿ ಅವರಿಬ್ಬರು ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳಿದ್ವಿ. ಸರಿಯಾಗಿ ಅವರಿಬ್ಬರಿಗೂ ಇವರಿಬ್ಬರು ಬಂಡವಾಳ ಆ ಸುಗುಣಿಗೆ ಗೊತ್ತಾಗಬೇಕು. ಆ ಸುಗುಣ ಈಗ ಇವ್ರಸನ್ನ ಹಿಡ್ಕೊಂಡು ಇಲ್ಲಿಂದ ಓಡಿಸ್ಬೇಕು. ಇವರಿಬ್ಬರಿಗೂ ಇಲ್ಲಿಂದ ಕೆಲಸದಿಂದ ತೆಗ್ದಾಕಬೇಕು. ಆವಾಗ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.